ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯಂಚಲೂರೈಸ್ವಾಮಿ ಕೃತಜ್ಞತೆ ಸಲ್ಲಿಸಿದರು. ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ, ಮೈಶುಗರ್ ಸಕ್ಕರೆ ಕಾರ್ಖಾನೆ ನಿರ್ಮಾಣದ ಜೊತೆಗೆ ಈ ಜಿಲ್ಲೆಯ ರೈತರ ಬದುಕಿಗೆ ದಾರಿದೀಪವಾಗಿದ್ದ ನಾಲ್ವಡಿ ಅವರು ಕಟ್ಟಿದ ಕನ್ನಡ ಸಾಹಿತ್ಯ ಪರಿಷತ್ತು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಸದಾ ಕನ್ನಡ ಕಟ್ಟುವ ಕೆಲಸದಲ್ಲಿ ನಿರತವಾಗಿರುವ ಸಾಹಿತ್ಯ ಪರಿಷತ್ತು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿದೆ. ಈ ಸಮ್ಮೇಳನ ಕೇವಲ ಸಾಹಿತ್ಯ ಕೂಟವಾಗಿರಲಿಲ್ಲ, ಇದು ಕನ್ನಡಿಗರ ಒಗ್ಗಟ್ಟಿಗೆ ಸಾಕ್ಷಿಯಾಗಿತ್ತು. ಉದ್ಘಾಟನಾ ಮೆರವಣಿಗೆಯಿಂದ ಸಮಾರೋಪ ಸಮಾರಂಭದವರೆಗೆ ಸಮಾಜದ ಎಲ್ಲಾ ವರ್ಗದ ಜನರ ಅಗಾಧ ಭಾಗವಹಿಸುವಿಕೆ ನಮ್ಮ ನಾಡು ನುಡಿಯ ಬಗ್ಗೆ ಇರುವ ಆಳವಾದ ಪ್ರೀತಿ ಮತ್ತು ಗೌರವವನ್ನು ಪ್ರತಿಧ್ವನಿಸಿತ್ತು. ಸಾಹಿತ್ಯದ ಕುರಿತಾದ ಚರ್ಚೆಯ ಜೊತೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪುಸ್ತಕ ಪ್ರದರ್ಶನಗಳನ್ನು ಸುಮಾರು 6 ಲಕ್ಷಕ್ಕೂ ಅಧಿಕ ಜನರು ಪ್ರತ್ಯಕ್ಷವಾಗಿ ಕಣ್ತುಂಬಿಕೊಂಡರೆ, ಸಾಮಾಜಿಕ ಜಾಲತಾಣಗಳ ನೇರ ಪ್ರಸಾರವನ್ನು ದೇಶ ವಿದೇಶದಲ್ಲಿರುವ ಕೋಟ್ಯಂತರ ಕನ್ನಡಿಗರು ವೀಕ್ಷಿಸಿದ್ದಾರೆ ಎಂದರು. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸುಮಾರು 18 ದೇಶದ 250 ಮಂದಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದರು. ಮಂಡ್ಯ ಜಿಲ್ಲೆಯ 30 ರಿಂದ 40 ಮಂದಿಗೆ ಸನ್ಮಾನಿಸಲಾಯಿತು. ಸಮ್ಮೇಳನಕ್ಕೆ ಆಗಿರುವ ಖರ್ಚು ವೆಚ್ಚದ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ನೀಡುವುದಾಗಿ ತಿಳಿಸಿದರು. ಈ ನಾಡಿನಲ್ಲಿ ನಡೆದಂಥ 87 ಸಾಹಿತ್ಯ ಸಮ್ಮೇಳನ 86 ಹಿಂದೆ ನಡೆದಿರ್ತಕ್ಕಂಥದ್ದು, ಮೊನ್ನೆ ನಡೆದದ್ದು 87ನೇ ಸಾಹಿತ್ಯ ಸಮ್ಮೇಳನ. ನಮ್ಮ ಗುರು ಚನ್ನಬಸಪ್ಪನವರು ಮಾತನಾಡೋ ಸಂದರ್ಭದಲ್ಲಿ ಅಂತಿಮ ಮುಕ್ತಾಯ ಸಮಾರಂಭದಲ್ಲಿ ನಾನು 20 ಸಮ್ಮೇಳನದಲ್ಲಿ ಭಾಗವಹಿಸಿದ್ದೀನಿ ಚಲುವರಾಯಸ್ವಾಮಿಯವರೇ. 27ರಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿರ್ತಕ್ಕಂಥದ್ದು, ಯಶಸ್ವಿಯಾಗಿರ್ತಕ್ಕಂಥದ್ದು ಇದು ಅಂತ ಹೇಳಿದರೆ ತಪ್ಪೇನಿಲ್ಲ. ನಾನು ವೈಯಕ್ತಿಕವಾಗಿ 20 ಸಮ್ಮೇಳನವನ್ನು ಭಾಗವಹಿಸಿರ್ತಕ್ಕಂಥವನು ಅನ್ನೋದನ್ನು ಹೇಳಿದೆ. ಬಹುಶಃ ನನಗಿಂತ ನಿಮಗೂ ಅಷ್ಟೇ ಮಾಹಿತಿ ಇರುತ್ತೆ. ಇಲ್ಲಿ ಯಶಸ್ವಿ ಆಗಲಿಕ್ಕೆ ಕಾರಣ ಮತ್ತು ಈ ಒಂದು ಸಮಾರಂಭ ಸಮ್ಮೇಳನ ಇಷ್ಟೊಂದು ಎತ್ತರಕ್ಕೆ ಗೌರವವನ್ನು ತಂದುಕೊಡಲಿಕ್ಕೆ ಕಾರಣ ನಿಮ್ಮೆಲ್ಲರ ಸಹಕಾರ ಅಂದರೆ ತಪ್ಪೇನಿಲ್ಲ. ಪ್ರಾರಂಭದಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಈ ಜಿಲ್ಲೆ ಇರ್ಬೋದು, ರಾಜ್ಯದಿಂದ ನಿಮ್ಮ ಸಂಸ್ಥೆಯವರಿರ್ಬೋದು, ಬಂದಂಥ ಅನೇಕ ಬೇರೆ ಬೇರೆ ಜಿಲ್ಲೆಯಿಂದ ಮಾಧ್ಯಮ ಸ್ನೇಹಿತರಿರ್ಬೋದು, ಎಲ್ಲರೂ ಭಾಳ ಸಂತೋಷವಾಗಿ ಈ ವಿಚಾರದಲ್ಲಿ ಸಂಪೂರ್ಣ ನಮ್ಮ ಈ ಸಕ್ಸಸ್ಗೆ ಕೈ ಜೋಡಿಸಿರ್ತಕ್ಕಂಥದ್ದು. ಹಾಗಾಗಿ ಮೊದಲನೇದಾಗಿ ನಿಮಗೆ ನಾನು ಈ ವ್ಯವಸ್ಥೆ ಯಾರು ಮಾಡಿದ್ವೋ, ಈ ವ್ಯವಸ್ಥೆನಲ್ಲಿ ಯಾರು ತೊಡಗಿಸ್ಕೊಂಡಿದ್ವೋ ಎಲ್ಲರೂ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಬಹುಶಃ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ತಂಗಡಗಿಯವರು, ನಮ್ಮ ಆರ್ಥಿಕ ಇಲಾಖೆಯ ತಿಕ್ಕು ಮತ್ತು ಇನ್ನಿತರೆ ಅಧಿಕಾರಿಗಳು, ನಾವು ಪ್ರಾರಂಭದಿಂದ ಏನು ಈ ಸಮ್ಮೇಳನವನ್ನು ಮಾಡಲಿಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ಮಂತ್ರಿಯಾಗಿ ಮುಖ್ಯಮಂತ್ರಿಗಳಿಗೆ ಪ್ರಪೋಸಲ್ನ ಸಬ್ಮಿಟ್ ಮಾಡಿದ್ದು, ಎಲ್ಲವನ್ನು ಅವರು ಯಾವುದೇ ಅಡೆತಡೆ ಇಲ್ಲದೆ ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು, ಅದು ಒಂದು ಭಾಳ ಈ ಸಮಾರಂಭ ಯಶಸ್ವಿ ಆಗಲಿಕ್ಕೆ ಕಾರಣ. ಅದರ ಜೊತೆಗೆ ರಾಜ್ಯದಲ್ಲಿ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಜೋಶಿಯವರು, ಅವರ ಕಾರ್ಯಕಾರಿ ಸಮಿತಿಯವರು, ಜಿಲ್ಲೆಯಲ್ಲಿ ರವಿ ಚಾಮಲಾಪುರವರ ಅಕಾಲಿಕ ಮರಣದಿಂದ ತೆರವಾದಂಥ ಸ್ಥಳಕ್ಕೆ ಜಿಲ್ಲೆಯ ಎಲ್ಲ ಹಿರಿಯ ಮಾಜಿ
ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು ಇಲ್ಲಿಯ ಕಾರ್ಯಕಾರಿ ಸಮಿತಿ ಮೀಟಿಂಗ್ ಮಾಡಿ ನಾವು ತಾತ್ಕಾಲಿಕವಾಗಿ ಒಬ್ಬ ಸಂಚಾಲಕರನ್ನು ಮಾಡ್ಕೋಬೇಕು ಅಂದಾಗ ಬಹುಶಃ ಎಲ್ಲರ ಅಭಿಪ್ರಾಯದಿಂದ ಮೀರಾ ಶಿವಲಿಂಗಯ್ಯನವ್ರನ್ನ ಮಾಡೋದ್ರಿಂದ ಸ್ಟಾರ್ಟ್ ಆಗಿ ಎಲ್ಲವೂ ಸಹ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಮತ್ತು ಜಿಲ್ಲೆಯ ಎಲ್ಲರೂ ಸಹ ಸಂಪೂರ್ಣವಾದಂಥ ನಮ್ಮ ಜೊತೆಯಲ್ಲಿ ಅವರ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥದ್ದು ಸಹ ನಾವು ಈ ಕಾರಣಕ್ಕೆ ಯಶಸ್ವಿಗೆ ಅವರು ಪಾತ್ರರಾಗ್ತಾರೆ. ಹಾಗೆಯೇ ನಮ್ಮೆಲ್ಲ ಶಾಸಕರುಗಳು ಮತ್ತು ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಾಗೆ ಎಲ್ಲ ಪಕ್ಷದ ಪ್ರಮುಖರು ಮಾಜಿ ಶಾಸಕರುಗಳು ಎಲ್ಲರೂ ಸಹ ಸಾರ್ವಜನಿಕರಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಸಂಘಟನೆಯ ಮುಖ್ಯಸ್ಥರಿರ್ಬೋದು, ಎಲ್ಲ ಕನ್ನಡ ಅಭಿಮಾನಿಗಳು ಸಂಪೂರ್ಣವಾಗಿ ಒಂದೇ ವಾಯ್ಸ್ನಲ್ಲಿ ಇದನ್ನು ನಾವು ಸಕ್ಸಸ್ ಆಗಬೇಕು. ಮಂಡ್ಯ ಒಂದು ರೀತಿ ಮುಂದೆ ಇಡೀ ರಾಜ್ಯದಲ್ಲಿ ಮಾತನಾಡಬೇಕು. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ವಿಚಾರವನ್ನು ಮುಂದೆ ಇದನ್ನು ಮಾದರಿಯಾಗಿ ತಗೋಬೇಕು. ಅಂತಾರಾಷ್ಟ್ರದಿಂದ ಬಂದಿರತಕ್ಕಂಥವರು ಸಹ ಮಂಡ್ಯ ನಡೆದಂಥ ಈ ಸಮ್ಮೇಳನದ ವಿಚಾರದಲ್ಲಿ ಚರ್ಚೆ ಮಾಡುವಂಥದ್ದು ಆಗಬೇಕು ಅನ್ನೋ ಅಭಿಪ್ರಾಯವನ್ನು ಪ್ರತಿಯೊಬ್ಬರಲ್ಲೂ ಇತ್ತು. ಮೊದಲಿಂದಲೇ ಒಂದು ರೀತಿ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರಲಾಗಿ ಈ ಒಂದು ನಾವೆಲ್ಲರೂ ಸಹ ಸರೋಗ್ಲಿಕ್ಕೆ ಕಾರಣ. ಈ ನಮ್ಮ ಈ ಬೇರೆ ಬೇರೆ ದೇಶಗಳಲ್ಲಿ ಪ್ರತಿ ಸರಿ 4-5 ದೇಶದರು 8 ದೇಶದಲ್ಲಿ ಬಂದಿದ್ದು ಹೆಚ್ಚು ಅಂತಾರೆ. ಈ ಬಾರಿ 18 ದೇಶದ ಪ್ರತಿನಿಧಿಗಳು, ಕನ್ನಡದ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. 250 ಜನ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ಸನ್ಮಾನ ಮಾಡಿ, ನಾವು ಇಲ್ಲಿ ಜಿಲ್ಲೆಯ ಸ್ಥಳೀಕರಿಗೆ ಒಂದು ಸನ್ಮಾನದಲ್ಲಿ ಸ್ವಲ್ಪ ಕೈ ಬಿಟ್ಟೋಗಿದ್ದೇವೆ. ಅದಕ್ಕೂ 35-40 ಜನಕ್ಕೆ ವಿಶೇಷವಾಗಿ ಸನ್ಮಾನ. ಅದಲ್ಲದೆ 3 ಜನ ಕನ್ನಡ ಬೇರೆ ಬೇರೆ ರಾಜ್ಯದ ಎಲ್ಲರಿಗೂ ಸಹ ಪರಿಷತ್ನವರು ಲಿಸ್ಟ್ ಮಾಡಿದ್ರು, ಅವ್ರಿಗೂ ಸನ್ಮಾನ ಮಾಡಿ. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಂಡ್ಯದಲ್ಲಿ ಕನ್ನಡ ಭವನ ನಿರ್ಮಿಸಲು ತೀರ್ಮಾನಿಸಿದ್ದು, ಇದಕ್ಕಾಗಿ ಸ್ಥಳ ಗುರುತಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ನಮ್ಮ ಸರ್ಕಾರದ ಅವಧಿಯಲ್ಲಿಯೇ ಕನ್ನಡ ಭವನ ನಿರ್ಮಾಣವಾಗಲಿದೆ ಎಂದರು. ಏನಾದರೂ ಒಂದು ರೀತಿ ಇಷ್ಟೊಂದು ನಾವು ಸಕ್ಸಸ್ ಆದಮೇಲೆ ಇದರ ನೆನಪಿನಲ್ಲಿ ಏನೂ ಮಾಡದೇ ಇದ್ದರೆ ಮುಂದಷ್ಟು ದಿವಸ ಮಾತಾಡ್ತೀವಿ, ಕರೆಕ್ಟ್ ಮರೀಲೇಬೇಕಾಗುತ್ತೆ, ಮರಿತೀವಿ. ಇದು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಗುರುತರವಾಗಿ ಒಂದು ಕನ್ನಡ ಭವನವನ್ನು ಕಟ್ಟಬೇಕು ಅಂತೇಳಿ ಸಾಹಿತ್ಯ ಪರಿಷತ್ನವರು, ಶಾಸಕರು, ನಾವು ಜಿಲ್ಲಾ ಆಡಳಿತ ತೀರ್ಮಾನ ಮಾಡಿ ಒಂದು ಜಾಗವನ್ನು ನೋಡಲಿಕ್ಕೆ ನಮ್ಮ DC ಅವರಿಗೆ ಅಂತ ಹೇಳಿದ್ವಿ. ಇದನ್ನು ಆದಷ್ಟು ಬೇಗ ನಾವು ಶಂಕುಸ್ಥಾಪನೆ ಮಾಡಿ ಒಂದು ಉತ್ತಮವಾದಂಥ, ಈಗ ಅಂಬೇಡ್ಕರ್ ಭವನ ಇದೆ, ಕಲಾಮಂದಿರ, ಇನ್ನೊಂದು ಕನ್ನಡ ಭವನವನ್ನು ಕಟ್ಟಿ ಒಂದು ಸಾರ್ವಜನಿಕರಿಗೆ ಉಪಯೋಗಿಸುವಂಥ ಒಂದು ಅವಕಾಶ ಮಾಡಬೇಕು ಅಂತ ಇದರ ನೆನಪಿನಲ್ಲಿ ಜಿಲ್ಲಾ ಮಟ್ಟದ ಒಂದು ಕನ್ನಡ ಭವನವನ್ನು ಕಟ್ಟುವಂಥ ತೀರ್ಮಾನವನ್ನು ತಗೊಳ್ತಿದ್ದೀವಿ. ಕೋರಿಕೆಯನ್ನು ಇವತ್ತು ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಒಂದು ಇದರಿಂದ ಹೇಳಿದ್ದಾರೆ. ಗೋಷ್ಠಿಯಲ್ಲಿ ಶಾಸಕರಾದ ಗಣಿಗ ರವಿಕುಮಾರ್, ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಹರ್ಷ, ವಾರ್ತಾಧಿಕಾರಿ ನಿರ್ಮಲಾ, ಮೈಶುಗರ್ ಅಧ್ಯಕ್ಷ CD ಗಂಗಾಧರ್, ಮೂಡ ಅಧ್ಯಕ್ಷ ನಹೀಂ ಉಪಸ್ಥಿತರಿದ್ದರು. ಸಿಟಿ ರವಿ ಚಾಲೆಂಜ್ ಮಾಡೋದಾದ್ರೆ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಿ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ವಿಚಾರಕ್ಕೆ ಮಂಡ್ಯದಲ್ಲಿ ಸಚಿವ ಯಂಚಲುರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಾತನಾಡಿರೋದನ್ನ ಮಾತನಾಡಿಲ್ಲ ಅಂತ ತಳ್ಳಾಕೋಕೆ ಸಾಧ್ಯವಿಲ್ಲ. ಎಲ್ಲಾ ಸದಸ್ಯರಿಗೂ ಗೊತ್ತಿದೆ. ಅವರ ಪಾರ್ಟಿಯವರು ಸಹ ಹಾಗೆ ಮಾತನಾಡಬಾರದಿತ್ತು ಅಂತ ನನ್ನ ಜೊತೆ ಹೇಳಿದ್ದಾರೆ. ಒಬ್ಬ ಸೀನಿಯರ್ ಲೀಡರ್ ಆಗಿ ಅವರು ಮಾತನಾಡಿರೋದು ಮಹಾ ಅಪರಾಧ. ಅಲ್ಲೇ ಕ್ಷಮೆ ಕೇಳಿದ್ರೆ ಅವರ ಗೌರವ ಉಳಿದುಕೊಳ್ಳೋದು. ವಾದ ಮಾಡೋಕೆ ನಿಂತಿದ್ದಾರೆ. ಇಂತಹ ಪದ ಬಳಕೆ ಮಾಡೋದು ಗೌರವ ಅಲ್ಲ ಎಂದು ಹೇಳಿದರು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ನಂತರ ನೆನಪಿಗಾಗಿ ಅಧಿವೇಶನ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ನಾಯಕರು ಪಾಲ್ಗೊಳ್ಳುತ್ತಾರೆ, ಯಶಸ್ವಿಯಾಗಿ ಮಾಡುತ್ತೇವೆ. ಸರ್ಕಾರಿ ದುಡ್ಡಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಂದು ಜೋಶಿ ಅವರಿಗೆ ಅಕೌಂಟ್ ಕೊಟ್ಟವರು ಯಾರು? ಪಕ್ಷದ ದುಡ್ಡಲ್ಲಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಈಗ ಅದೇನಾಗಿದೆ,
ಸದನ ಕಾಲಪ್ಪಾಗಿರೋದ್ರಿಂದ ಅಡ್ಜಲ್ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರಲ್ಲ. ಅದನ್ನು ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ, ನಾನು ಹೇಳಿಲ್ಲ ಅಂತ. ಯಾರು ಇಂಥ ವಿಚಾರನ ಮಾತನಾಡದೇ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು, ಅವರ ಪಾರ್ಟಿಯವ್ರಿಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ. ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ. ಬಹುಶಃ ಅವರು ಮಾತಾಡಿರೋದೇ ಮಹಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ. ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದ್ದೀನಿ, ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದಷ್ಟನಾರು ಕಡಿಮೆ ಆಗೋದೇನೋ, ಅವ್ರ ಗೌರವ ಕಡಿಮೆ ಉಳ್ಕೊಳ್ಳೋದೇನೋ. ಅವ್ರು ಇನ್ನೂ ವಾದ ಮಾಡೋಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ. ಅವರು ಆ ಥರ ಚಾಲೆಂಜ್ ಮಾಡೋಂಗಿದ್ರೆ ನಮ್ಮ ಲಕ್ಷ್ಮಿಯವ್ರು ಹೇಳ್ದಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವ. ಕಾಂಗ್ರೆಸ್ಸು 100 ವರ್ಷ ಆಗಿರ್ತಕ್ಕಂಥ ನೆನಪಿನಲ್ಲಿ ಮಹಾತ್ಮ ಗಾಂಧಿಯವರು ಅಧ್ಯಕ್ಷರಾಗಿ ಬೆಳಗಾವಿನಲ್ಲಿ ಭೇಟಿ ಕೊಟ್ಟು 100 ವರ್ಷ ಆದ ನಂತರ ಒಂದು ಕಾಂಗ್ರೆಸ್ಸಿನ ಅಧಿವೇಶನ ಮಾಡ್ತಾಯಿದ್ದೀವಿ. ಸೊ ರಾಷ್ಟ್ರೀಯ ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿಯವರು ಬರ್ತಾಯಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು ಬರ್ತಾಯಿದ್ದಾರೆ. ಇವರು ರಾಹುಲ್ ಗಾಂಧಿಯವರು ಬರ್ತಾಯಿದ್ದಾರೆ. ಸೊ ನಮ್ಮ ಉಸ್ತುವಾರಿಯಾದಂಥ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲ ಅವರು ಬರ್ತಾಯಿದ್ದಾರೆ. ಉನ್ನತ ರಾಷ್ಟ್ರದ ಎಲ್ಲ ರಾಜ್ಯದ ನಾಯಕರುಗಳು ಸಹ ಬರ್ತಾಯಿದ್ದಾರೆ. ಲೋಕಸಭಾ ಸದಸ್ಯರುಗಳು ಬರ್ತಾಯಿದ್ದಾರೆ. ಇಡೀ ಜಿಲ್ಲೆಯ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಮತ್ತು KPCC ಮೆಂಬರು, ಅನೇಕ ಘಟಕಗಳ ಅಧ್ಯಕ್ಷರುಗಳು, ಮುಂಚೂಣಿ ಕಾರ್ಯಕರ್ತರು ಬರ್ತಾಯಿದ್ದಾರೆ. ಭಾಳ ಯಶಸ್ವಿಯಾಗಿ ಮಾಡ್ತಾರೆ. ಮೈಶುಗರ್ ಪ್ರೌಢಶಾಲೆಯ ಅಮೃತ ಮಹೋತ್ಸವ ಸಮಾರಂಭವನ್ನು ಶಾಲೆಯ ಆವರಣದಲ್ಲಿ ಡಿಸೆಂಬರ್ 28ರಂದು ಬೆಳಗ್ಗೆ 9 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮೈಶುಗರ್ ಅಧ್ಯಕ್ಷ ಹಾಗೂ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಿಡಿ ಗಂಗಾಧರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸುವರು ಎಂದರು. ಉದ್ಘಾಟನೆಯನ್ನು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ನೆರವೇರಿಸಲಿದ್ದು, ಸಾಹಿತಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಆಶಯ ನುಡಿಗಳನ್ನಾಡುವರು. ವಿಧಾನ ಪರಿಷತ್ ಮಾಜಿ ಸದಸ್ಯ KT ಶ್ರೀಕಂಠೇಗೌಡ ಅಮೃತಧಾರೆ ಸಂಚಿಕೆ ಬಿಡುಗಡೆ ಮಾಡಲಿದ್ದು, ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಅಧ್ಯಕ್ಷತೆ ವಹಿಸುವರು. ನಿವೃತ್ತ ಮುಖ್ಯ ಶಿಕ್ಷಕ T ರಮೇಶ್ ಪ್ರಾಸ್ತಾವಿಕ ನುಡಿಗಳನ್ನಾಡುವರು ಎಂದು ಹೇಳಿದರು. ಅಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶಾಲೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು, ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ದಿನಾಂಕ 28ನೇ ತಾರೀಕು ನಮ್ಮ ಮೈಶುಗರ್ ಪ್ರೌಢಶಾಲಾ ಆವರಣದಲ್ಲಿ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮೈಸೂರಿನ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರು ಬೆಳಗ್ಗೆ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡಲಿದ್ದಾರೆ. ಅವ್ರ ಜೊತೆ ಇತರ ಎಲ್ಲ ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮತ್ತು ಸಮಾರೋಪ ಸಮಾರಂಭವನ್ನು ನಮ್ಮ ನಾಯಕರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದ ಚಲುವರಾಯಸ್ವಾಮಿಯವರು ನೆರವೇರಿಸಿಕೊಡಲಿದ್ದಾರೆ. ಅವ್ರ ಜೊತೆಯಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮತ್ತು ಎಲ್ಲ ನಾಗರಿಕ ಬಂಧುಗಳು ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ. ಮೈಸೂಗರ್ ಶಾಲೆಯ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ತಮಗೆಲ್ಲರೂ ಗೊತ್ತಿದೆ, ಭಾಳ ಇತಿಹಾಸ ಹೊಂದಿರತಕ್ಕಂಥ ಮೈಸೂಗರ್ ಪ್ರೌಢಶಾಲೆಯಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು ಅತ್ಯುತ್ತಮ ಮಟ್ಟಕ್ಕೆ ಸಮಾಜದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಭಾಳ ಮುಖ್ಯವಾಗಿ ಇವರೆಲ್ಲರೂ ಕೂಡ ಅವತ್ತು ಕರೀತಕ್ಕಂಥದ್ದು. ಮತ್ತು ನಮ್ಮ ಡಾಕ್ಟರ್ KM ಶಿವಕುಮಾರ್ ಅವರು, ಪ್ರಸಿದ್ಧ ವೈದ್ಯರಾದ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ
ಮೈಶುಗರ್ ಪ್ರೌಢಶಾಲಾ ಶ್ರೇಯೋಭಿವೃದ್ಧಿ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಕೂಡ ರಚಿಸಲಾಗಿದೆ. ಹಲವಾರು ರಚನಾತ್ಮಕ ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ವಿ. ಅವತ್ತಿನ ದಿನ ಈಗಾಗಲೇ ತಮಗೆಲ್ರಿಗೂ ಮಾಹಿತಿ ಇದೆ, ಡಿಸೆಂಬರ್ 6-7ನೇ ತಾರೀಕು ಒಂದು ರಾಜ್ಯ ಮಟ್ಟದ ಫುಟ್ಬಾಲ್ ಒಂದು ಪಂದ್ಯಾವಳಿಯನ್ನು ಕೂಡ ಏರ್ಪಡಿಸಿದ್ವಿ. ಅದಕ್ಕೆ ಪೂರಕವಾಗಿ 28ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಡಾಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಡಾಕ್ಟರ್ ಸುರೇಶ್ ಅವರ ನೇತೃತ್ವದಲ್ಲಿ, ಡಾಕ್ಟರ್ ಬೊಮ್ಮಯ್ಯನವರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ. ಸಾಕಷ್ಟು ಸಹಕಾರವನ್ನು ಅವತ್ತು ಮಾಡ್ತೀವಿ. ಹಲವಾರು ಪರೀಕ್ಷೆಗಳಿಗೆ 50ರಿಂದ 100 ರೂಪಾಯಿವರೆಗೂ ರಿಯಾಯಿತಿ ಕೊಡೋದ್ರ ಮೂಲಕ ಒಂದು ರಚನಾತ್ಮಕವಾಗಿ ಅರ್ಥಪೂರ್ಣವಾಗಿ ಮೈಶುಗರ್ ಶಾಲೆಯ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ತಮಗೆಲ್ಲರೂ ಕೂಡ ಈ ಒಂದು ಅಮೃತ ಮಹೋತ್ಸವ ಸಮಿತಿಯಿಂದ ಆಧಾರವಾಗಿ ತಾವೆಲ್ಲರೂ ಬರಬೇಕು ಅಂತ ವಿನಂತಿನ ಮಾಡ್ತಾ ಹಲವಾರು ವಿಚಾರಗೋಷ್ಠಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಭಾಳಷ್ಟು ಹಿರಿಯ ವಿದ್ಯಾರ್ಥಿಗಳು ಅವತ್ತು ಭಾಗವಹಿಸ್ತಾರೆ. ಭಾಳ ಮುಖ್ಯವಾಗಿ ತಮಗೆಲ್ಲರೂ ಗೊತ್ತಿರುವ ಹಾಗೆ ಮೈಸೂಗರ್ ಪ್ರೌಢಶಾಲೆ ಭಾಳ ಇತಿಹಾಸ ಪ್ರಸಿದ್ಧವಾದ್ದು. ಮಂಡ್ಯ ನಗರದಲ್ಲಿ ಬಹುತೇಕ ಎಲ್ಲ ರೀತಿಯ ಸುಸಜ್ಜಿತವಾದ ಆ ಒಂದು ವಿದ್ಯಾ ವ್ಯಾಸಂಗವನ್ನು ಮಾಡ್ತಕ್ಕಂಥ ಶಿಕ್ಷಣ ಸಂಸ್ಥೆಯಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಕೆಲವು ಖಾಸಗಿ ಸಂಸ್ಥೆಗಳ ಒಂದು ಸ್ಪರ್ಧಾತ್ಮಕ ಟೈಮಲ್ಲಿ ಅಲ್ಲಿರ್ತಕ್ಕಂಥ ಮಕ್ಕಳ ವಿದ್ಯಾರ್ಥಿಗಳ ಕೊರತೆ ಆಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದವರು ಇನ್ನೊಂದು ಅಲ್ಲೇ ಒಂದು ಉತ್ತಮವಾದ ಸುಸಜ್ಜಿತವಾದ ಒಂದು ವಿದ್ಯಾಸಂಸ್ಥೆಯನ್ನು ಅದಕ್ಕೆ ಪೂರಕವಾಗಿ ಅಲ್ಲೇ ಸ್ವಂತವಾಗಿ ನಿರ್ಮಿಸಿ ಅದರಲ್ಲಿ ಯಾರು ಪ್ರವೋಕ್ ಆಗಿ ಬರ್ತಾರೆ, ಅಲ್ಲಿಂದ ಯಾರು ಉತ್ತೀರ್ಣರಾಗಿ ಬರ್ತಾರೆ ಅವ್ರಿಗೆ ಹೈಸ್ಕೂಲಲ್ಲಿ ಅವಕಾಶ ಮಾಡಿಕೊಳ್ಳೋದ್ರ ಮೂಲಕ ಆ ಸಂಸ್ಥೆಯನ್ನು ಒಂದು ಉನ್ನತೀಕರಿಸ್ತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ನಮ್ಮೆಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ತಾವೆಲ್ಲರೂ ಕೂಡ ಬರಬೇಕು. ಈ ಅಮೃತ ಮಹೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಹಲವಾರು ಸಾಧಕರಿಗೆ ಮತ್ತು ಹಲವಾರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಏರ್ಪಡಿಸಿದ್ವಿ. ಅದಕ್ಕೆ ತಾವೆಲ್ಲರೂ ಕೂಡ ಗೋಷ್ಠಿಯಲ್ಲಿ ಮೈಶುಗರ್ ಪ್ರೌಢಶಾಲೆ ಅಮೃತ ಮಹೋತ್ಸವ ಆಚರಣೆ ಸಮಿತಿಯ ಕಾರ್ಯದರ್ಶಿ ಟಿ ರಮೇಶ್, ಮೈಶುಗರ್ ಪ್ರೌಢಶಾಲೆ ಶ್ರೇಯೋಭಿವೃದ್ಧಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ಬಿಟಿ ಜಯರಾಮ್, ಖಜಾಂಚಿ ಜಿ ಸತ್ಯನಾರಾಯಣರಾವ್, ಸತ್ಯನಾರಾಯಣ ದೇವ, ಟಿಎಚ್ ವಿಶಾಲಾಕ್ಷಿ ಇದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ಟಿ ನರಸೀಪುರ ತಾಲೂಕಿನ ಬನ್ನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಆಚರಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನು ರೈತ ಹೋರಾಟಗಾರರಾದ ದಿವಂಗತ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಭಾವಚಿತ್ರಕ್ಕೆ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಇಂಡುವಾಳ ಚಂದ್ರಶೇಖರ್ ಮತ್ತು ಇತರ ರೈತ ಮುಖಂಡರು ಪುಷ್ಪ ನಮನ ಸಲ್ಲಿಸುವ ಮೂಲಕ ನೆರವೇರಿಸಿದರು. ರೈತ ಸಂಘಟನೆಗಳ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ ಬೇಕೇ ಬೇಕು. ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಕೃಷಿ ಸಚಿವರಾಗಿದ್ದಂತಹ ಚೌಧರಿ ಚರಣ್ ಸಿಂಗ್ ಅವರು ಈ ದೇಶದ ರೈತರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ರೈತರ ಬದುಕನ್ನು ಹಸನಾಗಿಸಿದ ಧೀಮಂತ ವ್ಯಕ್ತಿ. ಅವರ ಹುಟ್ಟುಹಬ್ಬವನ್ನು ರೈತರ ಹೆಸರಿನಲ್ಲಿ ಆಚರಿಸಬೇಕೆಂದು ತೀರ್ಮಾನಿಸಿ ಡಿಸೆಂಬರ್ 23 ದಿನವನ್ನ ವಿಶ್ವ ರೈತ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣ್ ಸ್ಮರಿಸಿದರು. ಭಾರತದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂತ ಪ್ರಧಾನಮಂತ್ರಿಯ ಜೊತೆಗೆ ಕೃಷಿ ಸಚಿವರಾಗಿ ಆಯ್ಕೆ ಮಾಡಿಕೊಂಡಂತ ಸಚಿವರು ಈಗಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲಿ ಯಾವ ಪೋರ್ಟ್ಫೋಲಿಯೋ ಬೇಕು ಅಂತ ಕೇಳಿದ್ರೆ ನನಗೆ PW ಬೇಕು, ನನಗೆ ಗೃಹ ಬೇಕು, ಕಂದಾಯ ಬೇಕು ಅಂತಾರೆ. ಆದ್ರೆ ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂತ ಚೌಧರಿ ಚರಣ್ ಸಿಂಗ್ ಅವರು ರೈತ ಪರವಾದಂತ ಕಾಳಜಿ ಉಳ್ಳವರಾಗಿರೋದ್ರಿಂದ ನನಗೆ ಕೃಷಿ ಸಚಿವರನ್ನ ಕೊಡಿ, ನಾನು ಸಂಪೂರ್ಣವಾಗಿ ಭಾರತದ ರೈತರ ಪರವಾಗಿ ನಿಲ್ತೇನೆ ಅಂತೇಳಿ ಕೃಷಿ ಸಚಿವ ಸ್ಥಾನವನ್ನ ತಗೊಂಡು ಪ್ರಧಾನಮಂತ್ರಿಯ ಹುದ್ದೆಯನ್ನು ತಗೊಂಡು ಅವರು ಸಂಪೂರ್ಣವಾಗಿ ಹಸಿರು ಕ್ರಾಂತಿಯನ್ನ ತಗೊಂಡು, ಹಸಿರು ಕ್ರಾಂತಿಯ ಉದ್ದೇಶ ಇಷ್ಟೇ, ರೈತರು ಆಗ ಕೇವಲ 10 ಮೂಟೆ 12 ಮೂಟೆ ಭತ್ತವನ್ನ ಬೆಳೀತಾ ಇದ್ರು, ಇವತ್ತು 40 ಮೂಟೆ ಭತ್ತವನ್ನ ಬೆಳೀತಾ ಇರುತ್ತೆ. ಕಾರಣ ಏನು ಅಂದ್ರೆ ಇಂಥ ಪ್ರಧಾನಮಂತ್ರಿಗಳು ಕೃಷಿ ಸಚಿವರಾಗಿದ್ದರಿಂದ ಹಸಿರು ಕ್ರಾಂತಿಯನ್ನು ಇಡೀ ಭಾರತ ದೇಶಕ್ಕೆ ರೈತರ ಪರವಾಗಿ ತಂದು ಅನೇಕ ಯೋಜನೆಗಳನ್ನ ತಂದು ರೈತರ ಪರವಾಗಿ ಇವತ್ತು ದೇಶವ್ಯಾಪಿ ಎದೆಮೆಟ್ಟಿ ನಿಲ್ಲುವಂತೆ ಮಾಡಿದಂತ ಪ್ರಧಾನಮಂತ್ರಿಗಳು ನಮ್ಮ ಚೌಧರಿ ಚರಣ್ ಸಿಂಗ್ ಅವರು. ಮಂಡ್ಯ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಮಾತನಾಡಿ, ಮೇಕೆದಾಟು ನಿರ್ಮಿಸುವ ಸಂಬಂಧ ಇಂದಿನ ಸರ್ಕಾರ ಪಾದಯಾತ್ರೆ ಮೂಲಕ ಹೋರಾಟ ಮಾಡಿತ್ತು. ಈಗ ಅದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಮೇಕೆದಾಟು ನಿರ್ಮಿಸಲು ಸಾಧ್ಯವಾಗದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತಿದೆ ಎಂದು ದೂರಿ ರೈತರು ಒಗ್ಗಟ್ಟನ್ನ ಪ್ರದರ್ಶಿಸಿ ಎಲ್ಲಾ ರೈತ ಬಣಗಳು ಒಂದೇ ಸೂರಿನಡಿ ಕೆಲಸ ಮಾಡಿದರೆ ರೈತರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲು ಸಾಧ್ಯವಾಗುತ್ತದೆ ಎಂದರು. 2663 ಕೋಟಿ ಖರ್ಚು ಮಾಡಿ
ಅಲ್ಲಿ ಕೆಳಗಡೆ ಹಿಂಗಿರೋ ಬೃಂದಾವನೆ ಸಾಕು, ಅಲ್ಲಿ ಅಭಿವೃದ್ಧಿ ಮಾಡಿಕೊಂಡವ್ರೆ. ನಾವು ಆಗಲೇ ಒಂದು 6 ಪಂಚಾಯತಿ ಸುತ್ತಾಡಿದೀವಿ. ಪಂಚಾಯತಿ ರೆಸಲ್ಯೂಷನ್ ಮಾಡ್ಕೊಂಡವ್ರೆ. ಪಂಚಾಯತಿಲಿ ರೆಸಲ್ಯೂಷನ್ ಮಾಡಿದ್ರೆ ಯಾವ ಪ್ರಧಾನಮಂತ್ರಿನೂ ಏನು ಮಾಡಕ್ಕಾಗಲ್ಲ. ಅದನ್ನ ಆ ಸುತ್ತಮುತ್ತ 6 ಪಂಚಾಯತಿಗೆ ಹೋಗಿ ಭೇಟಿ ಕೊಟ್ಟು ರೆಸಲ್ಯೂಷನ್ ಮಾಡ್ತಿದೀವಿ. ಅದಕ್ಕೋಸ್ಕರ ಇವ್ರು ಆಗ್ಲೇ ವರ್ಷ ತಗೊಂಡವ್ರೆ. ಈಗ ಒಂದು ಪಂಚಾಯತಿಲಿ ಯಾವ್ಯಾವ ಪಾರ್ಟಿಗಳು ಇರ್ತಾರೆ, ಒಂದೇ ಪಾರ್ಟಿಯವ್ರು ಇರೋದಿಲ್ಲ. ಅವ್ರವ್ರ ಪಾರ್ಟಿಯವ್ರಿಗೆ ವರ್ಷ ತಗೊಂಡವ್ರು ಆಗ್ಲೇ ಈ ಸರ್ಕಾರದವರು 100 ವರ್ಷದ ಮೇಲೆಗಡೆ ಕನ್ನಂಬಡಿ ಕಟ್ಟೆ ಕಟ್ಟಿ ಇವತ್ತು ಅಲ್ಲಿ ಏನಾದ್ರು ಕೆಲಸ ಮಾಡಕ್ ಹೋದ್ರೆ ಅಪಾಯ ಆದ್ರೆ ಅದಕ್ಕೆ ಯಾರು ಜವಾಬ್ದಾರರು? ನೀರೆಲ್ಲ ಸೋರ್ಸೆಲ್ಲ ಕಮ್ಮಿ ಆಗಿದೆ. 155 ದಿವಸ ಆಯ್ತು ಕನ್ನಂಬಡಿ ಕಟ್ಟೆ ತುಂಬಿ. ಇವತ್ತು ಹಂಗೆ ಇದೆ 124 ಇದೆ. ಇವತ್ತು ನಮ್ಮ ಅದೃಷ್ಟ, ರೈತರ ಅದೃಷ್ಟ. ಅದು ಇಷ್ಟೊಂದಿಗೆಲ್ಲ ಖಾಲಿ ಆಯ್ತಿತ್ತು. ಜನವರಿಗೆ ಹೆಂಗಪ್ಪ ನೀರು ಅಂತಿದ್ದು ನಾವೆಲ್ಲ. ಏನು ಕನ್ನಂಬಡಿ ಕಟ್ಟೆ ನೀರು ಉಪಯೋಗಿಸ್ತೀವಿ, ನಿಮ್ಮ ಬರ್ತದೆ ಕೆಲವು ಅದಕ್ಕೆಲ್ಲ ಎಲ್ಲ ಹೆಂಗಪ್ಪ ಅಂತಿದ್ದ ಜನವರಿ ಕಳೆದ. ಈಗ ನೀರು ತುಂಬಾ ಐತೆ, ತಮಿಳುನಾಡು ಹೋಯ್ತಾ ಇದೆ. ಇವ್ರು ಬೇಕಾದ್ರೆ ಕಟ್ಟಕ್ಕೆ ತಾಕತ್ತಿಲ್ಲ ಇವರಿಗೆ. ಇದೇ ಸಂದರ್ಭದಲ್ಲಿ ಅನೇಕ ರೈತರನ್ನು ಸಂಘಟನೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹೆಗ್ಗೂರು ಹೊನ್ನೇಗೌಡ, ತುಮಕೂರು ಯೋಗೇಶ್, ಮಂಡ್ಯ ಪ್ರಭುಲಿಂಗ, ಜಯಪುರ ಬಸವರಾಜು, ಮದ್ದೂರು ಪ್ರಕಾಶ್, ನಂಜೇಗೌಡ ಸೇರಿದಂತೆ ಅಪಾರ ಸಂಖ್ಯೆಯ ರೈತ ಮುಖಂಡರು ಉಪಸ್ಥಿತರಿದ್ದರು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದಾರೆಂದು ವಿರೋಧಿಸಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆಂದು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ತಹಶೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದ ನಂತರ ಪ್ರತಿಭಟನಾ ಮೆರವಣಿಗೆ ಮೂಲಕ ಪಟ್ಟಣದ ಅನಂತರಾಮ್ ಬಳಿ ತೆರಳಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಸಿಟಿ ರವಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಮಿತ್ ಶಾ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮನ್ಮೂಲ್ ನಿರ್ದೇಶಕ ಆರ್.ಎನ್. ವಿಶ್ವಾಸ್ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದಾಗಿ ಅಧಿಕಾರ ಪಡೆದ ಅಮಿತ್ ಶಾ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಮಿತ್ ಶಾ ಮತ್ತು ಸಿಟಿ ರವಿ ಅವರು ಅರೆಸ್ಟ್ ಆದಾಗ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಬೇಲ್ ಕೊಡ್ಸಪ್ಪ ದೇವರೇ ಅಂತ. ಆದ್ರೆ ಬೇಲ್ ಕೊಡ್ಸೋದಕ್ಕೆ ಸಂವಿಧಾನ ಬರೆದವರು ಯಾರು ಅನ್ನೋದನ್ನ ಅವರಿಬ್ರು ಅವಿವೇಕಿಗಳು ಬರ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಆ ಸಂವಿಧಾನನ ಅಂಬೇಡ್ಕರ್ ಅವರು ಬರೀದೇ ಹೋಗಿದ್ರೆ ಬಹುಶಃ ಅಮಿತ್ ಶಾ ಅವರು ಇವತ್ತವರು ಜೈಲಲ್ಲೇ ಇರ್ತಿದ್ರು, ಸಿಟಿ ಅವರು ರಾತ್ರಿ ಆಚೆ ಬರೋಕ್ಕೂ ಆಗ್ತಿರ್ಲಿಲ್ಲ. ಇಂದ ತಮ್ಮ ಅನುಕೂಲ ಬಂದಾಗ ಮಾತ್ರ ದೇವರು ಅಂತ ಕರೆಯೋದು, ಬೇರೆ ಟೈಮಲ್ಲಿ ಅವರು ದೇವರಲ್ಲ ಅಂತ ಹೇಳುವಂತ ಅವಿವೇಕಿಗಳಿಗೆ ಬೆಂಬಲಿಸ್ತಾ ಇರುವಂತ ಪಕ್ಷಿಗಳಿಗೂ ಕೂಡ ನಾವು ಈ ಮೂಲಕ ಈ ಸರ್ಕಲ್ನಲ್ಲಿ ನಿಂತ್ಕೊಂಡು ದೇಶದಾದ್ಯಂತ ನಡೀತಾ ಇರುವಂತ ಎಲ್ಲ ಒಮ್ಮನಸ್ಸುಗಳ ಇವುಗಳ ವಿರುದ್ಧವಾಗಿ ನಾವು ಅವರಿಗೆ ಧಿಕ್ಕಾರವನ್ನು ಕೂಗೋಣ ಅಂತ ಹೇಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಮಾತನಾಡಿ, ಅಂಬೇಡ್ಕರ್ ಹಿಂದುಳಿದ ಸಮುದಾಯದ ಸ್ಫೂರ್ತಿಯ ನಾಯಕರಾಗಿದ್ದಾರೆ. ವಿಶ್ವವೇ ಮೆಚ್ಚುವಂತಹ ನಾಯಕನ ವಿರುದ್ಧವಾಗಿ ಮಾತನಾಡಿರುವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ರಾಷ್ಟ್ರಪತಿಗಳು ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು. ಈ ದೇಶದ ಪ್ರಧಾನಿ ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ನಮ್ಮ ದೇಶದ ಸಂವಿಧಾನವ ನಾವು ಇವರು ಒಪ್ಪದವರ ಮೇಲೆ ಇವರು ನಮ್ಮ ದೇಶದಲ್ಲಿ ಇರಬಾರ್ದು. ಇವರು ನಮ್ಮ ಸಂವಿಧಾನನೇ ಇವರು ಒಪ್ಪದವರ ಮೇಲೆ ಇವರು ಯಾಕೆ ನಮ್ಮ ದೇಶದಲ್ಲಿ ಇರಬೇಕು? ಅಮಿತ್ ಶಾ ಒಬ್ಬ ಈ ದೊಡ್ಡ ಕಳ್ಳ, ಅವ್ರಿಗೆ ಮಾನ ಮರ್ಯಾದೆ ಇದ್ರೆ, ಅವ್ರಿಗೆ ಜನತಾ ಗೌರವ ಇದ್ರೆ ಅವ್ರಿಗೆ ಕೂಡಲೇ ರಾಜೀನಾಮೆ ಕೊಡಬೇಕು. ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಮಾತನಾಡಿ, ಸಂವಿಧಾನದಡಿ ಅಧಿಕಾರದ ಪಡೆದಿರುವವರು ಮನಬಂದಂತೆ ಮಾತನಾಡುವುದು ಸರಿಯಲ್ಲ. ರಾಷ್ಟ್ರಪತಿಗಳು ಹಾಗೂ ರಾಜ್ಯಪಾಲರು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಶಾಸಕಾಂಗ, ಕಾರ್ಯಾಂಗ ಎಲ್ಲ ಸಾಮಾಜಿಕ ರಂಗಗಳಲ್ಲೂ ಅಮಿತ್ ಶಾ ಇದು ಅಂಬೇಡ್ಕರ್ ಅವರು ಏನು ಸಂವಿಧಾನ ರೂಪಿಸಿಕೊಟ್ಟಿದ್ದಾರೆ ಅದರಂತೆ ಇವತ್ತು ನಾವು ಬದುಕ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಅಂಬೇಡ್ಕರ್ 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 ಅಂತೇವೆ. ಇನ್ನು ಮುಂದೆನೂ ಸಹ ಅಮಿತ್ ಶಾ ನಾವು ದೇವರು, ಅವರು ಒಬ್ಬ ದೇವರಿದ್ದಂಗೆ ನಾವು ದೇವರನ್ನ ಯಾವ ರೀತಿ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಚಿಕ್ಕಲಿಂಗಯ್ಯ, ಟಿಎಪಿಸಿಎಂಎಸ್ ಸದಸ್ಯರಾದ ಕೆಜೆ ದೇವರಾಜು,
ಕೆಎಸ್ ದ್ಯಾಪೇಗೌಡ, ಎಂ ಲಿಂಗರಾಜು ಸೇರಿದಂತೆ ಇತರರು ಇದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ನಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಸಚಿವ ಅಮಿತ್ ಶಾ ದೇಶದ ಜನರ ಕ್ಷಮೆ ಯಾಚಿಸಬೇಕು ಹಾಗೂ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅಮಿತ್ ಶಾ ವಿರುದ್ಧದ ಘೋಷಣೆಯನ್ನು ಕೂಗಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರ ರವಾನಿಸಿದರು. ಸಂವಿಧಾನ ಮತ್ತು ಬಾಬಾ ಸಾಹೇಬರ ಬಗ್ಗೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ಅಸಹನೆ ಹೊಂದಿರುವುದು ಅನೇಕ ಬಾರಿ ಸಾಬೀತಾಗಿದೆ. ಇದೀಗ ಕೇಂದ್ರ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಅವರಿಗೆ ಸಚಿವರಾಗಿ ಮುಂದುವರಿಯುವ ನೈತಿಕತೆ ಇಲ್ಲ. ಈ ಕೂಡಲೇ ಅವರು ದೇಶದ ಜನರ ಕ್ಷಮೆ ಯಾಚಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ದೇಶದ ಸಂವಿಧಾನದ ನಿರ್ಮಾತೃಗೆ ಆ ಮೂಲಕ ಇವರು ಅಗೌರವವನ್ನು ಸೂಚಿಸಿ ತಮ್ಮ ಮಾತುಗಳಲ್ಲಿ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಇದು ಈ ದೇಶದಲ್ಲಿ ನಾವು ಅಮಿತ್ ಶಾ ಅವರೇ ಕೇಳ್ತೀವಿ. ಅಮಿತ್ ಶಾ ಅವ್ರಿಗೆ ಅಂಬೇಡ್ಕರ್ನ ಪ್ರತಿನಿಧಿಯಿಂದ ನೆನೆದನ್ನೇ ಇನ್ನೇನು ಈ ಮನುವಾದವನ ಈ ದೇಶಕ್ಕೆ ಕೊಟ್ಟಂಥ ಮನುವಾದನಲ್ಲ ಅವನು ನೆನಿಬೇಕಾಯ್ತು ಅಮಿತ್ ಶಾ ಅವರೇ. ಈ ದೇಶದಲ್ಲಿ ಸರಿಸಮಾನತೆ, ಈ ದೇಶದಲ್ಲಿ ಸಮಾನ ಶಿಕ್ಷಣ, ಹಕ್ಕು, ಉದ್ಯೋಗ ಎಲ್ಲವನ್ನೂ ಕಲ್ಪಿಸಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ನಿಜವಾದಂಥ ಸಮಾನತಾವಾದಿ. ಆ ಕಾರಣಕ್ಕೆ ಈ ದೇಶದಲ್ಲಿ ಈ ದೇಶದ 85% ಜನ ಬಹುಜನ ಏನಿದ್ದಾರೆ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂಬೇಡ್ಕರ್ ಅವ್ರನ್ನ ಅನುಸರಿಸ್ತಾರೆ. ಅಂಬೇಡ್ಕರ್ ಅವರ ದಾರಿಲಿ ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಬೇಡ್ಕರ್ ಅವ್ರನ್ನ ದೇವರಷ್ಟೇ ಸರಿಸಮಾನವಾಗಿ, ಕೆಲವೊಮ್ಮೆ ದೇವ್ರಿಗಿಂತಲೂ ಅತಿ ಹೆಚ್ಚು ಪ್ರೀತಿಸ್ತಾರೆ, ಅತಿ ಹೆಚ್ಚು ಪೂಜಿಸ್ತಾರೆ. ಅಂಬೇಡ್ಕರನ್ನು ಈ ದೇಶದಲ್ಲಿ ಜಾಸ್ತಿ ಜನ ಪೂಜಿಸ್ತಾರೆ ಹೊರತು ಅವ್ರನ್ನ ಗುಣಗಾನ ಮಾಡ್ತಾರೆ ಹೊರತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಮಾರ್ಗನ ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟು ಅವರ ಮಾರ್ಗದರ್ಶಕರಾಗಿ ನಡಿಬೇಕು ಅಂತ ಮುನ್ನಡೀತಾರೆ ಹೊರತು ಒಬ್ಬ ಅಸಮಾನತೆಯನ್ನು ತಂದುಕೊಟ್ಟಂಥ ಒಬ್ಬ ಮನುನ ಈ ದೇಶದಲ್ಲಿ ನೆನೆಯಲ್ಲ. ಜವಾಬ್ದಾರಿಯುತ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯಾಗಿ ಈ ಮಾತನ್ನ ಆಡಿದರೆ ಆ ಕಾರಣದಿಂದ ನಿಮ್ಮನ್ನು ಕೇಂದ್ರ ಸರ್ಕಾರ ಕೂಡಲೇ ವಜಾ ಮಾಡಬೇಕು ಮತ್ತು ನಿಮ್ಮ ವಿರುದ್ಧ SC/ST ಪ್ರತಿಬಂಧಕ ಕಾಯ್ದೆಯಡಿ ಕೇಸ್ ದಾಖಲಾಗಬೇಕು ಅಂತೇಳಿ ಈ ಮೂಲಕ ಬಹುಜನ ಸಮಾಜ ಪಕ್ಷ ಒತ್ತಾಯ ಮಾಡುತ್ತೆ. ಪಕ್ಷದ ರಾಜ್ಯ ಕಾರ್ಯದರ್ಶಿ MS ವೆಂಕಟೇಶ್, ಜಿಲ್ಲಾ ಉಸ್ತುವಾರಿ ಚೆಲುವರಾಜು, ಜಿಲ್ಲಾ ಸಂಯೋಜಕ KH ಮಹದೇವು, ಜಿಲ್ಲಾಧ್ಯಕ್ಷ S ಶಿವಶಂಕರ, ನಂಜುಂಡಸ್ವಾಮಿ, ಶಂಕರ್, ದಿನೇಶ್, ವೀರಭದ್ರ, ಸತೀಶ್, ಮಹಮ್ಮದ್ ಹನೀಫ್, ದೇವರಾಜು, ಬಸವರಾಜು ನೇತೃತ್ವ ವಹಿಸಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಹೇಳಿಕೆಯನ್ನು ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಕಾಂಗ್ರೆಸ್ ಕಚೇರಿಯಿಂದ ಮೆರವಣಿಗೆ ಹೊರಟ ಪಕ್ಷದ ಕಾರ್ಯಕರ್ತರು ಕೇಂದ್ರ ಸಚಿವ ಅಮಿತ್ ಶಾ ಹಾಗೂ ವಿಧಾನ ಪರಿಷತ್ ಸದಸ್ಯ CT ರವಿ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗುತ್ತಾ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ರವಾನಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಚಿವ ಸ್ಥಾನ ಹಾಗೂ ಲೋಕಸಭಾ ಸದಸ್ಯತ್ವದಿಂದ ವಜಾಗೊಳಿಸಬೇಕು ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅಸಂಬದ್ಧ ಹೇಳಿಕೆ ನೀಡಿರುವ CT ರವಿ ಅವರನ್ನ ವಿಧಾನ ಪರಿಷತ್ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕೆಂದು ಆಗ್ರಹಿಸಿದರು. ನಮ್ಮ ದೇಶದ ಗೃಹ ಸಚಿವರು ತಲೆ ಕೆಟ್ಟೋಗಿದೆ ಅಂತ ಕಾಣಿಸುತ್ತೆ ಅಮಿತ್ ಶಾ ಅವರಿಗೆ. ಅಮಿತ್ ಶಾ ಅವರು ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮಂತ್ರಿ ಆಗಿರೋದು ಮರೆತು ಬಿಟ್ಟಿದ್ದಾರೆ ಅನಿಸುತ್ತೆ. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ
ನಮ್ಮ ಸಂವಿಧಾನದ ಕಾನೂನಿನಲ್ಲಿ ಅವರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ. ಆ ಕೇಂದ್ರ ಸಚಿವರು ಅನ್ನೋ ಪರಿಜ್ಞಾನ ಇಲ್ಲದೆ ಅವರು ಅಂಬೇಡ್ಕರ್ ಅವ್ರನ್ನ ಲಘುವಾಗಿ ಅಂಬೇಡ್ಕರ್ ಅಂತ ಲಘುವಾಗಿ ಮಾತನಾಡ್ತಾರೆ. ನಿಜಕ್ಕೂ ಇದು ಖಂಡನೀಯ. ಅವ್ರಿಗೂ ನಿಜವಾಗ್ಲೂ ಇವತ್ತೇನಾದರೂ ಅವರು ಅಧಿಕಾರವನ್ನು ತಗೊಂಡಿದ್ದರೆ ಅಥವಾ ವೋಟಿಂಗ್ ಪವರ್ ಏನಾದ್ರು ತಗೊಂಡಿದ್ದರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಅನ್ನೋದನ್ನ ಮರ್ತಿದ್ದಾರೆ. ಅವರ ಈ ಒಂದು ಬಾಬಾ ಸಾಹೇಬರಿಗೆ ಮಾಡ್ತಾ ಇರುವಂಥ ಅವಮಾನವನ್ನು ಪ್ರಧಾನಮಂತ್ರಿಗಳು ಕೂಡಲೇ ಎತ್ತೆಚ್ಚಿಕೊಂಡು ಅವ್ರನ್ನ ಕೇಂದ್ರ ಸಂಪುಟದಿಂದ ವಜಾ ಮಾಡಬೇಕು. ಇಲ್ಲದಿದ್ದರೆ ಇನ್ನೂ ಈ ಒಂದು ಹೋರಾಟಗಳು ಬೇರೆ ರೀತಿ ಉಗ್ರವಾಗಿ ತಾಳ್ತವೆ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಾವು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ನಾವಿಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ. ಈ ಕೂಡಲೇ ಅಮಿತ್ ಶಾ ಅವರನ್ನು ಕೇಂದ್ರ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೇವೆ. ಇದು ಕೇಂದ್ರದ ಮಂತ್ರಿ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಮಾಡ್ತಾ ಇರುವಂಥ ಅಪಮಾನ. ಈ ಅಪಮಾನ ಇಡೀ ದೇಶದ ಸರ್ವ ಜನತೆಗೆ ಮಾಡಿದ ಅಪಮಾನ. ಹಾಗಾಗಿ ಕೂಡಲೇ ಅವ್ರನ್ನ ವಜಾ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಪಕ್ಷದ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ಕಾರ್ಯಾಧ್ಯಕ್ಷ ಎಂಸಿ ಚಿದಂಬರ್, ಸಿಎಂ ದ್ಯಾವಪ್ಪ, ಅಂಜನಾ ಶ್ರೀಕಾಂತ್, ವಿಜಯಲಕ್ಷ್ಮಿ ರಘುನಂದನ್, ವಿಜಯಕುಮಾರ್ ಚಂದಗಾಲು, ಸುರೇಶ್ ಕಂಠಿ, ತಗ್ಗಳಿ ಯಶೋಧ, ಎಂಎಲ್ ಸುರೇಶ್, ನಗರಸಭೆ ಸದಸ್ಯ ಶ್ರೀಧರ್, ಕೆಎನ್ ದೀಪಕ್, ಎಸ್ಪಿ ದೇವರಾಜು, ಪ್ರಕಾಶ್ ಮಲ್ಲೇನಹಳ್ಳಿ, ಶಕುಂತಲಾ ನೇತೃತ್ವ ವಹಿಸಿದ್ದರು. ಟಿ ನರಸೀಪುರ ಪಟ್ಟಣದಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕೆಂದು ದಲಿತ ಸಂಘರ್ಷ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಪುರಸಭೆ ಆಡಳಿತ ವರ್ಗ ವೀರೇಂದ್ರ ಪಾಟೀಲ್ ಅವರು ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದ ಅವಧಿಯಲ್ಲಿ ರಾಜಶೇಖರ ಮೂರ್ತಿ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ನಿರ್ಮಿಸಿ ಉದ್ಘಾಟನೆಗೊಂಡಿದ್ದ ಸುಮಾರು 60 ವರ್ಷಗಳ ಹಳೆಯ ಶಿಥಿಲ ಕಟ್ಟಡ ಇಂದು ನೆಲಸಮಗೊಂಡಿತು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಜೀವನ ಕಟ್ಟಿಕೊಡಲು ನಮ್ಮ ಸಮಿತಿ ವತಿಯಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಾಗಿತ್ತೆಂದು ದಸಂಸ ಜಿಲ್ಲಾ ಸಂಚಾಲಕ ಆಲಗೂಡು ಡಾಕ್ಟರ್ ಎಸ್ ಚಂದ್ರಶೇಖರ್ ತಿಳಿಸಿದರು. ರಸ್ತೆ ಬದಿ ವ್ಯಾಪಾರಿಗಳಿಗೆ ಮತ್ತು ಏನು ಇಲ್ಲಿ ಒಂದು ಅಂಗಡಿಯ ಮೂಲ ಅಂಗಡಿಗಳು ಇದ್ದರೂ ಪ್ರತಿಯೊಂದು ಹಂತದಲ್ಲೂ ಪುರಸಭೆಗೆ ತಮ್ಮದೇ ಆದಂಥ ಒಂದು ತೆರಿಗೆಗಳನ್ನು ಕಟ್ಟಿಸಿ ಪುರಸಭೆ ಏಳಿಗೆಗೋಸ್ಕರ ಮತ್ತು ಅವರ ಸಂಪನ್ಮೂಲ ಕ್ರೋಢೀಕರಿಸ್ತಿದ್ರು. ಅವ್ರಿಗೂ ಕೂಡ ಒಂದು ಮೊದಲನೇ ಆದ್ಯತೆಯನ್ನು ಕೊಟ್ಟು ಉಳಿಕೆ ಎಲ್ಲ ರಸ್ತೆ ಬದಿ ವ್ಯಾಪಾರಿಗಳಿಗೂ ಕೂಡ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ಆರಕ್ಷಕ ಇಲಾಖೆ ಮತ್ತು ಪುರಸಭೆ ಅಧಿಕಾರಿಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಅತ್ಯಂತ ಅಭಿನಂದಿಸಿ ಅವ್ರಿಗೂ ಕೂಡ ನಾವು ಈ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಬೀದಿ ಬದಿ ವ್ಯಾಪಾರಸ್ಥರ ಜೀವನಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವ ಸಲುವಾಗಿ ರೆಗ್ಯುಲೇಷನ್ ಮೂಲಕ ಕ್ರಮ ಕೈಗೊಂಡಿದ್ದು 15 ದಿನದಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಕಲ್ಪಿಸಲಾಗುವುದೆಂದು ಪುರಸಭೆ ಮುಖ್ಯಾಧಿಕಾರಿ ಮಾಹಿತಿ ನೀಡಿದರು. ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಕೊಟ್ಟಿದ್ದೇವೆ. ಅವ್ರು ಬೀದಿ ಬದಿಲ್ ವ್ಯಾಪಾರ ಮಾಡಿದ್ರೆ ಬೀದಿಲೇ ವ್ಯಾಪಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಅವ್ರನ್ನ ನಾವು ತೆರವುಗೊಳಿಸಿ ಕಾರ್ಯಾಚರಣೆ ಮಾಡಿದ್ವಿ. ಅವರೆಲ್ಲರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಅವತ್ತು ಭರವಸೆ ಕೊಟ್ಟಿದ್ದೆ ಸರ್. ಅದೇ ಥರ ಇವತ್ತು ನಾನು ಭರವಸೆ ಮಾಡಿ ಅವರಿಗೆ ಮಳಿಗೆ ಗಂಡ ಮಾಡಿಸಿದ್ದೀನಿ. ಮಳಿಗೆ ಮಾಡಿಸೋಕೆ ಮೊದಲು ಮುಂದೆ ಹೋದಂಥ ಶಿಥಿಲವಾದ ಕಟ್ಟಡ ಹೊಡಿದೆ ಅವರ ಜೀವಗಳ ಇದು ನನಗೆ ಬೇಕಾಗಿದ್ದರಿಂದ ಬಹಳ ಅತ್ಯಮೂಲ್ಯವಾದಂಥ ಜೀವವನ್ನು ಇಟ್ಕೊಂಡು ಕಟ್ಟಡನ ಶಿಥಿಲಗೊಳಿಸ್ತಾ ಇದ್ದೀನಿ. ಅನಾಥ ಶವಗಳ ಮುಕ್ತಿದಾತ ಡಾಕ್ಟರ್ ಮಾದೇಶ್ ಮಾತನಾಡಿ, ದಲಿತ ಸಂಘರ್ಷ ಸಮಿತಿಯ ಆಲಗೂಡು ಚಂದ್ರಶೇಖರ್ ಅವರು ತಮ್ಮ ಸಂಘಟನೆಯ ಹೋರಾಟದ ಮೂಲಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ಶಾಶ್ವತ ನೆಲೆ ಕಲ್ಪಿಸಿದ್ದಾರೆ ಎಂದರು. ನಮ್ಮ ಟಿ ನರಸೀಪುರ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯವರು ನಮ್ಮ ಟಿ ನರಸೀಪುರ ಪಟ್ಟಣದ ರಸ್ತೆ ಬದಿ ವ್ಯಾಪಾರಿಗಳ ಒಂದು ಗೋಳನ್ನು ನೋಡೋಕ್ಕಾಗದೆ ಅದು ಅವರು ಶ್ರಮಪಟ್ಟು ಅದು ಮಳೆ ಬಿಸಿಲು ಅಂತ ಲೆಕ್ಕಿಸದೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರೋದನ್ನು ಗಮನಿಸಿ ಅವರಿಗೆ ಶಾಶ್ವತವಾದ ಒಂದು ಸೂರು ಕಲ್ಪಿಸಬೇಕು ಅಂತಂದ್ಬಿಟ್ಟು ನಿರಂತರವಾಗಿ ಹೋರಾಟ ಮಾಡಿದ್ರು. ಅದು ಅದರಲ್ಲಿ ನಮ್ಮ ಆಲಗೂಡು ಚಂದ್ರಶೇಖರ್ ಅವರು ಪ್ರಮುಖ ಪಾತ್ರ ವಹಿಸ್ಕೊಂಡು ಅವರ ಮುಂದಾಳತ್ವದಲ್ಲಿ ಮಾಡಿದ ನಂತರ ದಿವಸ ಇವಾಗ ಅವರಿಗೆ ಶಾಶ್ವತವಾದ ಒಂದು ಕಾರ್ಯಕಲ್ಪವನ್ನು ಹಳೆ ಮಾರುಕಟ್ಟೆ ವಾಣಿಜ್ಯೋದ್ಯಮಗಳಿಗೆಗಳನ್ನು ನೆಲಸಮ ಮಾಡಿ ಅದರಲ್ಲಿ ಅವರಿಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ. ಇದು ಒಂದು ಉತ್ತಮವಾದ ಇದಕ್ಕೆ ನಾನು ನಮ್ಮ
ಕಾರಗೋಡು ಚಂದ್ರಶೇಖರ್ ಅವರು ಎಂದು ದಲಿತ ಸಂಘರ್ಷ ಸಮಿತಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಏರ್ಪಡಿಸಿತ್ತು. ಸಮಿತಿಯ ಪದಾಧಿಕಾರಿಗಳಾದ ಕೆಂಪೇನಹುಂಡಿ ರಾಜು, ಮರಿಸ್ವಾಮಿ, ಮನೋಜ್ ಕುಮಾರ್, ಎಸ್ ಗಿರೀಶ್, ಅರ್ಜುನ್, ಪುರಸಭೆಯ ಆರೋಗ್ಯ ನಿರೀಕ್ಷಕರಾದ ಮಧು ಸೇರಿದಂತೆ ಇನ್ನಿತರರಿದ್ದರು. ಅಂಬೇಡ್ಕರ್ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಸಚಿವ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ಇಲವಾಲದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಇಲವಾಲದ ಹುಣಸೂರು ಮುಖ್ಯ ರಸ್ತೆಯಲ್ಲಿ ಬೃಹತ್ ರಸ್ತೆ ತಡೆ ನಡೆಸಲಾಯಿತು. ಮೈಸೂರಿನ ಹಲವಾರು ದಲಿತ ಪರ ಸಂಘಟನೆಯ ವತಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ನರೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಅಮಿತ್ ಶಾ ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು ಮತ್ತು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಲಾಯಿತು. ಮಾನವ ಸರಪಳಿ ಮೂಲಕ ರಸ್ತೆ ತಡೆ ನಡೆಸಿದ ಚಳುವಳಿಗಾರರು ಅಮಿತ್ ಶಾ ಅವರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಮಂತ್ರಿಗಳು ಮತ್ತೆ ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಪ್ಯಾಸನ್ ಆಗ್ಬಿಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂತ ಕೂಗ್ತೀರಿ, ಅದ್ರ ಬದಲು ಭಗವಂತನ ದೇವ್ರನ್ನ ನೆನಪು ಮಾಡಿದ್ರೆ ನೀವು ಸ್ವರ್ಗಕ್ಕೆ ಸೇರ್ತೀರಿ ಅಂತೇಳಿ ಒಬ್ಬ ಮುಟ್ಟಾಳ, ಒಬ್ಬ ಕೇಂದ್ರ ಮಂತ್ರಿ ಅಮಿತ್ ಶಾ ಒಬ್ಬ ರೌಡಿ ಸೀಟರಾಗಿ ಗಡೀಪಾರಾಗಿದ್ದಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋಕ್ಕೂ ಕೂಡ ಅವ್ನಿಗೆ ಯೋಗ್ಯನೇ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಇವತ್ತು ಪಾರ್ಲಿಮೆಂಟ್ ಸದಸ್ಯನಾಗಿ ಕೇಂದ್ರದ ಗೃಹ ಮಂತ್ರಿಯಾಗಿ ಒಬ್ಬ ಅನ್ಎಜುಕೇಟೆಡ್ ದನ ಮೇಯಿಸೋನು ಕುರಿ ಮೇಯಿಸೋನು ಕೂಡ ಅದ್ರ ಬಗ್ಗೆ ಬಾಬಾ ಸಾಹೇಬ್ರ ಹೆಸರು ಹೇಳಕ್ ಬೇಕಾದ್ರೂ ಕೂಡ ಗೌರವಯುತವಾಗಿ ಮಾತಾಡ್ತಾನೆ. ಅಂತ ಒಬ್ಬ ಪೋರ್ಟೆಂಟಿ ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಮನುಸ್ತುತಿನಲ್ಲಿ ಅವನ ಮನಸ್ಸಿನಲ್ಲಿರುವಂಥ ಬಾಬಾ ಸಾಹೇಬ್ರ ಬಗ್ಗೆ, ಸಂವಿಧಾನದ ಬಗ್ಗೆ, ಈ ಸಮಾಜವನ್ನು ಹದಗೆಡಿಸುವಂಥ ವ್ಯಕ್ತಿ ಇವತ್ತು ರಾಜ್ಯಸಭೆಯಲ್ಲಿ ರೆಕಾರ್ಡ್ ಆಗ್ತದೆ, ಇಡೀ ದೇಶಕ್ಕೆ ಮೆಸೇಜ್ ಹೋಗ್ತದೆ. ಒಬ್ಬ ಕೋಮುವಾದಿ ಇವತ್ತು ಆ ಮಾತನ್ನು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾನೆ, ಸಂವಿಧಾನದ ಬಗ್ಗೆ ಮಾತಾಡಿದ್ದಾನೆ. ಅವನನ್ನು ಬಂಧಿಸಬೇಕು, ಕೇಂದ್ರ ಮಂತ್ರಿನ ವಜಾ ಮಾಡಬೇಕು. ಅವನ್ನ ಎಲ್ಲಿ ಸಿಗ್ತಾರೆ, ಅವನ್ನ ಹಿಂದೆ ಹೆಂಗೆ ಮಾಡಿದ್ರು ಹಂಗೆ ಗಡೀಪಾರು ಮಾಡಿ ಅವತ್ತು ಅವನ ವಿರುದ್ಧ ಕೇಸನ್ನು ಮಾಡಿ ಇವತ್ತು ನಮ್ಮ ರಾಷ್ಟ್ರದಿಂದನೇ ಅವನ ರಾಷ್ಟ್ರದಿಂದನೇ ಅವನ ಗಡೀಪಾರು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಚಾಮುಂಡಿ ಕ್ಷೇತ್ರದ ನಮ್ಮ ಇಲ್ವಾಲ ಹೋಬಳಿಯ ಎಲ್ಲ ಬಂಧುಗಳು ಇವತ್ತು ಒತ್ತಾಯ ಮಾಡ್ತಿದ್ದೇವೆ. ಮತ್ತು ಎಲ್ಲಿ ನರೇಂದ್ರ ಮೋದಿಯವರಾಗ್ಬೋದು, ಅಮಿತ್ ಶಾ ಸಿಗ್ತಾರೆ, ಅವ್ರಿಗೆ ಮಸಿ ಬೆಳೆಯುವಂಥ ಕೆಲಸವನ್ನು ನಾವು ಸಂಘಟನೆಯವರಾಗ್ಬೋದು, ನಮ್ಮ ಮುಖಂಡರುಗಳಾಗ್ಬೋದು ಅದು ಮಾಡ್ತೇವೆ. ಇದೇ ಸಂದರ್ಭದಲ್ಲಿ ಹಲವು ದಲಿತ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ರವರು ಬೇಗ ಗುಣಮುಖರಾಗಲೆಂದು ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿದರು. ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದ ಕಾರಣದಿಂದ ಚಿಕಿತ್ಸೆಗಾಗಿ ವಿದೇಶಕ್ಕೆ ತೆರಳಿದ್ದಾರೆ. ಅವರು ಬೇಗ ಗುಣಮುಖರಾಗಲೆಂದು ಮೈಸೂರಿನ ಅಗ್ರಹಾರದ ಗಣಪತಿ ದೇವಸ್ಥಾನದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯು ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿದರು.
ಇದೇ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ರಾಜಶೇಖರ್, ಶಿವಣ್ಣ ಬೇಗ ಗುಣಮುಖರಾಗಿ ಬಂದು ಕನ್ನಡ ಚಿತ್ರರಂಗದ ಸಿನಿಪ್ರಿಯರಿಗೆ ಸಾಕಷ್ಟು ಇನ್ನೂ ಹೆಚ್ಚಿನ ಸಿನಿಮಾಗಳನ್ನು ಮಾಡಿ ಅಭಿಮಾನಿಗಳ ಆರಾಧ್ಯ ದೈವವಾಗಿ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕೆಂದು ಹಾರೈಸಿದರು. ಕನ್ನಡ ಚಿತ್ರರಂಗದ ಕಳಸ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಅನಾರೋಗ್ಯ ಕಾರಣದಿಂದ ವಿದೇಶಕ್ಕೆ ಚಿಕಿತ್ಸೆಗೆ ಏನು ಹೋಗಿದ್ದಾರೆ, ಅವರ ಚಿಕಿತ್ಸೆ ಫಲಕಾರಿಯಾಗಿ ಆರೋಗ್ಯವಾಗಿ ಹಿಂತಿರುಗಲಿ ಅನ್ನೋ ಉದ್ದೇಶದಿಂದ ಬೇಗ ಗುಣಮುಖರಾಗಿ ಬರಲಿ ಅಂತ ಇವತ್ತು ಮೈಸೂರಿನ ಮುಖ್ಯ ರಸ್ತೆಯಲ್ಲಿರುವಂತಹ ಗಣಪತಿ ವಿಘ್ನ ವಿನಾಶಕನಿಗೆ ಒಂದು ಪೂಜೆಯನ್ನು ಸಲ್ಲಿಸುತ್ತಾ ಅಭಿಮಾನಿಗಳ ಆರಾಧ್ಯ ದೈವ ಆಗಿರುವಂತಹ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಆಗಿರುವಂತಹ ಡಾಕ್ಟರ್ ಶಿವಣ್ಣವರವರ ಬೇಗ ಚೇತರಿಸ್ಕೊಂಡು ಮತ್ತೆ ಕರುನಾಡಿಗೆ ಮತ್ತೆ ಸಿನಿಪ್ರಿಯರಿಗೆ ರಂಜಿಸುವಂಥ ಕೆಲಸ ಮತ್ತೆ ಮುಂದುವರಿಲಿ. ಕನ್ನಡ ಚಿತ್ರರಂಗದ ಕಳಸ ಸ್ಟ್ಯಾಂಡಲ್ವುಡ್ನ ಚಕ್ರವರ್ತಿ ಅಂತಲೇ ಕರೆಯುತ್ತಿರುವಂಥ ನಮ್ಮ ಶಿವರಾಜ್ಕುಮಾರ್ ಅವರ ಆರೋಗ್ಯ ಏರುಪೇರಾಗಿರೋದು ಭಾಳ ಇವತ್ತು ಕನ್ನಡ ಅಭಿಮಾನಿಗಳಿಗೆ ಭಾಳ ನೋವಿನ ಸಂಗತಿ. ಬೇಗ ಅವರು ಗುಣಮುಖರಾಗಿ ಬರಲಿ ಅನ್ನೋದು ನಮ್ಮ ಆಶಯ. ಆ ಉದ್ದೇಶದಿಂದ ಇವತ್ತು ನಾವು ಗಣಪತಿಗೆ ಮೊದಲಿಗೆ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಬೇಗ ಅವ್ರಿಗೆ ಚಿಕಿತ್ಸೆ ಒಳ್ಳೆ ರೀತಿ ಸ್ಪಂದಿಸಿ ಅವ್ರಿಗೆ ಬೇಗ ಬರಲಿ ಅಂತ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳ ಆರೈಕೆ ಅದೊಂದು ನೆನಪಲ್ಲಿ ಇಟ್ಕೊಂಡು ಇವತ್ತು ಅವ್ರಿಗೆ ಬೇಗ ಹುಷಾರಾಗಲಿ ಅಂತ ಒಂದು ಪ್ರಾರ್ಥನೆ ಮತ್ತು ಒಂದು ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸಿದ್ದೇವೆ. ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಎಲ್ಲರ ಮನೆಯಲ್ಲೂ ಸಹ ಇವತ್ತು ಒಂದೇ ಕೂಗು, ಬೇಗ ಶಿವಣ್ಣ ಹುಷಾರಾಗಿ ಬರಲಿ ಅಂತ. ನಾವು ಅದೇನೇ ನಿರೀಕ್ಷೆಯನ್ನು ಇಟ್ಕೊಂಡು ಕನ್ನಡ ನಾಡಿನ ಜನತೆಯಲ್ಲಿ ಶಿವಣ್ಣನಿಗೆ ಒಂದು ಧೈರ್ಯವನ್ನು ಈ ಮುಖಾಂತರ ಹೇಳ್ತಾ ಇದ್ದೇವೆ. ಕನ್ನಡ ಜನತೆಯ ಪ್ರೀತಿ ಧೈರ್ಯ ನಿಮ್ಮ ಜೊತೆ ಇದೆ, ಗೆದ್ದು ಬನ್ನಿ ಅಂತ ಹೇಳುವ ಮುಖಾಂತರ ಅವ್ರಿಗೆ ಹಾರೈಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಂಜುಳಾ, ಹೊನ್ನೇಗೌಡ, ಹರೀಶ್, ಸಂತೋಷ್, ರವಿ ಕೆಆರ್ಎಸ್, ಮೋಹನ್, ಅನುರಾಜ್, ರಮೇಶ್, ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.